ಟು ಸನಾ ವ್ಲಾಗ್. ಲಾಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ ಅತ್ತೆ. ಹಾ ಹೌದೌದು. ಆದಿ ಫುಲ್ ಖುಷಿ ಈಗ. ಎಷ್ಟು ಆಟ ಆಡ್ತೀಯ ಆಡು ಆದಿ. 6 ಗಂಟೆ ಆಗಲ್ಲಿವರೆಗೂ. ಆಮೇಲೇನಾ ಆಮೇಲೆ ಯಾರ ಮನೆಗೆ ಹೋಗೋದು? ಆಗ ನಾವು ಹೊರಟಿರೋದು ನೃಪತುಂಗ ಬೆಟ್ಟಕ್ಕೆ, ಹುಬ್ಳಿಗೆ ಬಂದಿದ್ದೀವಿ. ಸೊ ಆದಿಗೆ ಯಾವಾಗ್ಲೂ ಆಸೆ ಇರ್ತಿತ್ತು ಅಜ್ಜಿ ಕರ್ಕೊಂಡು ಹೋಗ್ತೆ ಅಂತ ಲಾಸ್ಟ್ ಟೈಮೇ ಹೇಳಿದ್ರು. ಬಟ್ ಅವಾಗ ಅವ್ನಿಗೆ ಜ್ವರ ಅದೆಲ್ಲ ಬಂದಿರೋದಕ್ಕೆ ಹೋಗೋಕ್ಕಾಗಿರ್ಲಿಲ್ಲ. ಈಗ ಅತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಕೂಡ ಇಷ್ಟ. ಸೊ ನಾನು ಅತ್ತೆ ಆದಿ ಈಗ ನೃಪತುಂಗ ಬೆಟ್ಟಕ್ಕೆ ಹೋಗ್ತು. ಎಲ್ಲಿ ಆದಿ ಇಲ್ಲಿ ತಿರುಗೇ ನೋಡಲ್ಲಪ್ಪ. ಅದು ಜೈಲ್ ಅಂತ ನೋಡು, ತಂತಿ ಎಲ್ಲ ಸುತ್ತಿದ್ದು ಅಲ್ಲೆಲ್ಲ. ಜೈಲ್ ಅದು ನಂಗೆ ಗೊತ್ತೇ ಇರ್ಲಿಲ್ಲ ಅತ್ತೆ. ಇಲ್ಲಿ ಒಂದ್ ಸಣ್ಣ ಪಾರ್ಕ್ ಇದ್ದು. ಇದು ಇಲ್ಲಿ ಫಾರೆಸ್ಟ್ ಕಾಲನಿ. ಈಗೆಲ್ಲ ನಡೀತಾ ಹೋಗೋದ ಅತ್ತೆ ಒಳಗೆ? ಉಮೇದ್ ಬಂತು ಅತ್ತೆ. ಬ್ಯಾಗ್ ತಗೊಳವ ನಾನು. ಟಿಕೆಟ್ ಎಲ್ಲ ಮಾಡ್ಸವ, ಫ್ರೀ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಸೂಪರ್ ಆಗಿದೆ. ಡಾಗ್ ಎಲ್ಲ ಅಲೋವಿಲ್ಲಂತೆ. ವಾಕಿಂಗ್ ಮಾಡ್ತಾ ಬರೋರು, ಡಾಗ್ ತಗೊಂಡು ಬರೋರಿಗೆ ಡಾಗ್ ನಾಟ್ ಅಲೌಡ್. ಮೇಲಿಂದ ಅಲ್ಲೆಲ್ಲ ನೋಡಕ್ಕಾಗಲ್ಲ ಅನ್ಸ್ತು. ಥ್ಯಾಂಕ್ ಯು ಅತ್ತೆ. ನಾ ಇಲ್ಲಿ ನೋಡಿದ್ದೆ, ಲೈಟ್ಸ್ ಎಲ್ಲ ಬಂದ್ರು, ನೋಡಿದ್ದಿಲ್ಲ. ಹೌದು, ನಾವು ಒಂದೇ ದಿನಕ್ಕೆ ಬಂದಿರ್ತೀವಲ್ಲ. ಅಲ್ಲಿ ನೋಡಿ ಆ ಡಸ್ಟ್ಬಿನ್ ಅದಿ. ಬೇಗ ಬೇಗ ನಡಿ, ಆಟ ಆಡೋಣಂತೆ ಅಲ್ಲಿ. ಇನ್ನು ರಾಶಿ ನಡೆದಿದ್ದ. ಅತ್ತ ಇದೆ ಅಂತ ಮಂದಾಕಿನಿ ಆಂಟಿ. ಹೀಗೆ ಸಿಂಚನಲ್ಲ. ಆಮೇಲೆ ಮಂದಾಕಿನಿ, ಆಮೇಲೆ ಮೈಸೂರು ಫ್ರೆಂಡ್ ಇನ್ನೊಂದಿದ್ದು ಮಾಧವಿ ಹೇಳೋದು. ಎಲ್ಲ ಇಲ್ಲಿ ಬಂದ ಮ್ಯಾನ್ ಇಟ್ಕೊಂಡು ಈ ಕಡೆ ಹುಬ್ಬಳ್ಳಿ ಅಲ್ಲ ಆ ಕಡೆ ಹುಬ್ಬಳ್ಳಿ ಮಂದಾಕಿನಿ. ಬರೀ ಅಂದ್ರೆ ಇಲ್ಲಿ ಬಂದಾಗ ಉಲ್ಟಾದಾಗ ಅನಿಸ್ತಿತ್ತು ಅದಕ್ಕೆ. ಈಗ ನಂಗೆ ನೆನ್ಪಡ್ಕೊಂಡು ಹಿಂಗೆ ಹೇಳ್ತೇವೆ. ಈ ಕಡೆ ಎಲ್ಲ ಅದು ಟ್ರೈನ್ ಆ ಕಡೆ ಬರ್ತೀವಿ, ಈ ಕಡೆಯಿಂದಲ್ಲ ಹಿಂಗೆ ಉಂಕಲ್ ಕೆರೆ ಅದಲ್ಲ. ಇದು ಏನೋ ಉಲ್ಟ ಕಾಣೋದು ಅದು ಮಂದಾಕಿನಿಗೆ. ಎಷ್ಟು ಊಟ ಸ್ವಲ್ಪ ಸಣ್ಣ ಇದ್ದವಾಗ, ಸಣ್ಣಿದ್ದಾಗ ಒಂದು ಶಾಲೆ ಕಳ್ಸಿಕ್ಕಿ ನಾನು ಇಲ್ಲಿ ಬಂದಿದ್ದೆ. ಅವನು ರಾಶಿ ಸಲ ಕರ್ಕೊಂಡು ಪುಟ್ಟ ಕರ್ಕೊಂಡ್ಬಂದಿದ್ದೆ. ಈಗ ಮೊಮ್ಮಗನ ಕರ್ಕೊಂಡ್ಬಂದೆ. ಮೊಮ್ಮಗನ್ನ ಸೊಸೆನ ನಾ ಅಷ್ಟೆಲ್ಲ ಬಂದಿದ್ದತ್ತೆ. ಆದ್ರೆ ಏನಾಗ್ತಿತ್ತು ಗೊತ್ತಾ, ಊಟ ಆದ ತಕ್ಷಣ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆಗ್ಬಿಡ್ತಿತ್ತ. ಅದು ಮತ್ತೆ ಪುಟ್ಟಂಗೆ ಎಲ್ಲರೂ ಅಡ್ಡಾಡೋದ್ರೆ ಬೇಜಾರು. ಇನ್ನೊಂದೇನು ಗೊತ್ತಾಗ್ತದೆ, ಮಾರ್ಕೆಟಲ್ಲಿ ಡ್ರೆಸ್ ತಗೊಳಕ್ ನಾನೊಬ್ನೇ ಹೋಗ್ಬಂದ್ ಗೊತ್ತಾ ಒಂದ್ಸಲ. ಅವನಿಗೆ ತಿರ್ಗಾಡೋದಂದ್ರೆ ಬೇಜಾರು. ವಿನಾಯಕ ಅವನು ಕಾರಲ್ಲಿ ಕೂತ್ಕೊಂಡಿದ್ದ, ನಾನೊಬ್ನೇ ಹೋಗಿ ತಗೊಂಡ್ ಬಂದಿದ್ದೆ. ಬಂಗಾರಿ ಖುಷಿ ಆಗ್ತಿದ್ದು. ಬ್ಯಾಟ್ ಅಜ್ಜಿ ಜೊತೆಗೆ ಬಂದಿದ್ದ ನೋಡಿ. ಮುಂದಿನ ವರ್ಷ ಮತ್ತೆ ರಜೆಗೆ ನೀನು ಕರ್ಕೊಂಬತ್ತೆ. ಶಾಲೆ ರಜೆ ಕೊಟ್ಟಾಗ ಅವು 8 ದಿನ ಉಳ್ಕೊಳ್ತಾನ. ಆದ್ರೆ ಗಲಾಟೆ ಮಾಡಲಾಗ ಗಲಾಟೆ ಮಾಡ್ರೆ ಮನೆಯಲ್ಲಿ ಕುಣಿದ್ರೆ ಅಲ್ಲಿ ಮತ್ತು ರಾಶಿ ಮನೆ ಇರ್ತದ. ಹೌದು, ಇದ್ದಂಗಲ್ಲ ಇಲ್ಲಿ ಅಕ್ಕಪಕ್ಕ ಮನೆ ಇರ್ತು. ಮಾಡಲಾಗ ಹಂಗ ಸೌಂಡ್ ಮಾಡಬಾರ್ದು, ಕುಣಿಯೋದು ಒದರೋದು ಹಂಗಿದ್ದು. ನಾನು ನೋಡಿ ಕರ್ಕೊಂಡು 8 ದಿನ ಇಟ್ಕೊಳ್ತು. ಅದೇ ಅಜ್ಜಿ ಸಂಗತಿಗೆ ರಜಕ್ಕೆ
ಸುಸ್ತಾಯ್ತಾ? ಬಂದೇ ಬಿಡ್ತಾನೆ ನೋಡಲ್ಲಿ. ಅರೇ ರೇ ರೇ, ಹೌದಲ್ಲ ಅಲ್ಲಿ ಟ್ರೈನ್ ಬಂತು ನೋಡಲ್ಲ, ಅದೇ ಸೌಂಡ್ ಕೇಳ್ತಾ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ. ಮೊದಲು ಅಲ್ಲಿಂದ ನೋಡ್ಕೊ ಬರೋಣ. ಹಾ, ಮೊದಲು ಅಲ್ಲಿ ನೋಡ್ಕೊಂಡು ಬರೋಣ ಅಂತ. ತಡಿ. ಇದ್ದು ನಾವೆಲ್ಲ ಕಾಡಲ್ಲೇ ಇದ್ದಿದ್ದು. ನಮ್ಮನೆ ಇರೋದು ಎಲ್ಲಿ ಅದೇ? ಹಾ, ಕಾಡಲ್ಲೇ. ಅರೆ 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 ಅರೆ, ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸು ಡ್ಯಾನ್ಸು ತಗೋದೆ. ಅಲ್ಲಿ ಬಿದ್ದಿತ್ತಾ, ತಗೊಂಡು ಬಂದೆ. ಹ್ಞೂ, ಅಲ್ಲೆಲ್ಲ ಹೋಗೋದು ಬೇಡ. ನೋಡು ಅವರೆಲ್ಲ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಅರೆ ಹೆಂಗೆ ಡ್ಯಾನ್ಸ್ ಮಾಡಿದ್ರು ನೋಡಿದೆ ಅವಳು. ಹಾಂ, ಅದೇ ಎರಡು ಪಾತ್ರೆ ಬಿತ್ತಿ ನೋಡು. ಕೋಸಂಪಿಗೆ ಸುಮಾರು ಜನ ಬರ್ತಾರಲ್ಲ ಇಲ್ಲಿ, ತುಂಬ ಜನ ಬರ್ತಾರೆ ಇಲ್ಲಿ. ಹಾಂ, ಅದೇ ಮುಟ್ಟಬೇಡ. ಹೌದು, ಅದೇ ನಂದೊಂದು. ಹಾಂ, ಚಲೋ. ಇಲ್ಲ ಆಡ್ತೀಯಮ್ಮ ಬಂಗಾರಿ. ಮಕ್ಕಳೆಲ್ಲ ಆಡ್ತಾ ಇದ್ರಲ್ಲ ಮುಂದೆ. ಮಣ್ಣಿದ್ದು ಮಗ ಅಲ್ಲಿ, ಯಾರು ಇಲ್ಲ ಅಲ್ಲಿ. ತುಂಬಾ ಜನ ಬಂದ್ರೆ ಒಂದೇ ಕಡೆ ಆಡಿದ್ರೆ ಜಾಗ ಸಾಲ್ತಿಲ್ಲಲ್ಲ, ಬೇರೆ ಕಡೆ ಆಡ್ಲಿ ನೋಡಿ. ಆದ್ರೆ ಈಗ ನಿಂಗೆ ಅಲ್ಲಿ ಜಾಗ ಇದ್ದು ಮಕ್ಕಳೆಲ್ಲ ಇದ್ದು ಅಲ್ಲಿ. ಹ್ಞೂ, ಇಲ್ಲ ಅಲ್ಲಿ ಮುಂದೆ. ಇಲ್ಲಿ ಅಲ್ಲಿ ಮೇಲೆ. ಹಾಂ, ಮೇಲೆ ಮೇಲೆ ಹತ್ತು. ತಡಿ ತಡಿ, ಅದೇ ಇರು. ಮೇಲೆ ಹತ್ತು. ತಡಿ ತಡಿ, ಅದೇ ಇರು. ಬಾ ಬಾ ಬಾ, ನಿಧಾನ. ಹೌದು, ಕುದುರೆ ಎಲ್ಲ ಐತಿ. ನಿಂಗೆ ಎಷ್ಟು ಬೇಕು ಆಡು. ಫುಲ್ ಜನ. ನವಿಲ್ ಕೂಗ್ತಾ ಇತ್ತು ನೋಡು. ಅದೇ ನವಿಲ್ ಹ್ಞೂ, ಬಾ ಆರಾಮ್ ಕಾಲ್ ಬಿಡು. ನಾ ಹಿಡ್ಕತ್ತೆ ಇಲ್ಲಿ. ಬೇಡ. ಬಂಗಾರಿ, ಅದಿ ಇಲ್ಲಿ ಇಲ್ಲ ಆಡ್ಬಾ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ದೊಡ್ಡದಿದೆ. ಬಾ ಇಲ್ಲಿ ಆಡ್ಬಾ. ಅದ ಅಲ್ಲೊಂದು ಜಾರ ಬಂಡಿ ಇದ್ದು ಅಲ್ಲಿ. ಅಲ್ಲತ್ತೆ ಅಲ್ಲಿ ನೀರಿಲ್ಲ. ಹಾ, ಅಲ್ಲೊಂದಿದ್ದು ಅದೇ ಎರಡು ಇದ್ದಲ್ಲಿ.
ಎಲ್ಲಿ ಹೋದೆ ಅದಿ? ಹಾ, ಚಪ್ಪಲ್ ಬಿಡು, ಚಪ್ಪಲ್ ಬಿಟ್ಟಾಡು. ಆಡ, ಚಪ್ಪಲ್ ಬಿಡು ಬಂಗಾರಿ, ಚಪ್ಪಲ್ ಬಿಟ್ಟಾಡು. ಇಲ್ಲೇ ಹತ್ತದಲ್ಲ, ಆ ಕಡೆಯಿಂದ ಹತ್ತಾರ. ಹಾ ಆಡು. ಇಲ್ಲಿ ಒಂದಿದ್ದು ನೋಡು, ನಿಧಾನ ಹತ್ತು ಬಂಗಾರಿ. ಕೈಯೆಲ್ಲ ಪರ್ಚ್ಬಿಡ್ತು. ಅಲ್ಲ ಅಲ್ಲ ಅಲ್ಲ, ಹೌದು ಹೌದು. ಟಕಟಿ ಕೇಳ್ತೀಯಾ? ನಾನು ನಿನ್ನ ನೋಡೋಣ. ಗಟ್ಟಿ ಹಿಡ್ಕ, ಗಟ್ಟಿ ಹಿಡ್ಕೊಳ. ಅದೇ ಗಟ್ಟಿ ಹಿಡ್ಕ. ಹಾ ಅಯ್ಯೋ ಅಯ್ಯೋ, ವೇಟ್ ಇತ್ತು ಇದು. ಏ ಆಗ್ತಿಲ್ಲ. ಅದೇ ಅಲ್ಲಿ ಮಾಡ್ತಾ ಇದ್ದೀಯ ಅದಿ? ಅದು ಮೇಲೆ ಮೇಲೆ ಹಿಡ್ಕೊಂಡು ಹಿಂಗೆ ಮಾಡೋ, ಹಿಂಗೆ ಮಾಡೋ. ಅದೆಲ್ಲ ಎರಡು ಇದೆಯಲ್ಲ, ಹಿಂಗೆ ಮಾಡೋದ್ನ ಕೇಳಿ. ತಡಿ 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 ತಡಿ, ಅವನ ಹತ್ತಾನೆ. ನಿಂಗೆ ಫ್ರೆಂಡ್ ಆದ್ನಲ್ಲ ಒಬ್ಬ ಅಣ್ಣ. ಏ ಆಡೋ ಆಡೋ. ನೋಡಲ್ಲ ಅವಳು, ನೋಡು ಅಕ್ಕನ ಸೈಕ್ಲಿಂಗ್ ಹೆಂಗೆ ಮಾಡ್ತಾಳೆ ನೋಡು. ಈ ಹತ್ತು ಇದನ್ನ ತಡಿ, ಹತ್ತು. ನಂಗೆ ಗೊತ್ತಿಲ್ಲ ಇದು ಹೆಂಗೆ ಅಂತ. ಹಂಗ ಅದೇ ನಾನು. ಸೊ ಗೈಸ್ ನೋಡ್ತಿರ್ಬೋದು, ಜಿಮ್ಮಿಂದೆಲ್ಲ ಇದೆ ಇಲ್ಲಿ. ಸೊ ನಾನು ಕೂಡ ಮಾಡ್ತಾ ಇದ್ದೀನಿ. ಫಸ್ಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಓ ಮೈ ಗಾಡ್, ನಾನು ಒಬ್ಬಳೇ ಇದ್ದೀನಿ, ಒಬ್ಬಳೇ. ಆದಿ ಕೂಡ ಅಲ್ಲೂ ಓಡಾಡ್ತಾ ಇದ್ದಾನೆ, ಅತ್ತೆ ನೋಡ್ತಾ ಇದ್ದಾರೆ. ಸಖತ್ ಕೂಲಾಗಿದೆ ವಾತಾವರಣ, ಫುಲ್ ತಂಪು. ಆಮೇಲೆ ತುಂಬ ಜನನೂ ಇದ್ದಾರೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾನು ಇಷ್ಟು ವರ್ಷ ಹುಬ್ಳಿಗೆ ಬಂದು ಹೋಗಿ ಮಾಡೋದಾಗಿತ್ತು, ಬೇರೆ ಬೇರೆ ಆ ಟೈಮ್ ಆಗ್ತಿತ್ತು. ಬಟ್ ಈ ನೃಪತುಂಗ ಬೆಟ್ಟಕ್ಕೆ ಬಂದರೆ ಮಕ್ಕಳೆಲ್ಲ ಫುಲ್ ಎಂಟರ್ಟೈನ್ಮೆಂಟ್, ವಾಕಿಂಗಿಗೆ. ಸೊ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಾನು ಮಾಡ್ತಾಯಿದ್ದೀನಿ ಜಿಮ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅದಕ್ಕೆ ಮಾತ್ರ. ಅವನಿಗೆ ಈ ಥರ ಆಟ ಆಡೋದೆಲ್ಲ ಫುಲ್ಲು ಇಷ್ಟ. ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ನಮ್ಗೆ ಎಷ್ಟೇ ಸುಸ್ತಾಗಿರಲಿ ಅವನಿಗೆ ಮಾತ್ರ ಸುಸ್ತಾಗಲ್ಲ. ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಅಷ್ಟೇ ಹೈ ಎನರ್ಜಿ ಇರುತ್ತೆ ಅವನಿಗೆ. ಸೊ ತುಂಬ ಚೆನ್ನಾಗಿದೆ. ಪ್ರೀತಿ ಅದಿ ಕುದುರೆ ಕುತ್ಕೊಂಡು ಓಡಿಸೋ, ಕುದುರೆನ ಈಗ ಮಾಡಿದ್ದಲ್ಲ. ಟಕ್ ಟಕ್ ಟಕ್, ಹಾಂ ಟಕ್ 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 ಟಕ್. ಕಾಲಿಡೋದ್ರ ಮೇಲೆ. ಅಯ್ಯೋ ದೇವ್ರೇ, ಅದನ್ನ ಮಾಡೋಕ್ಕಾಗಲ್ಲ ನಿಂಗೆ. ಅದು ಬೀಳ್ತೀಯಾ? ಬಂಗಾರಿ ಎಲ್ಲ ಅರ್ಧಂಬರ್ಧ ಮಾಡಿ ಹೋಗ್ತೀನಿ. ಕೈ ಹಬ್ಬೋಗ್ತು, ಕಿತ್ತೋದ್ರಲ್ಲಿ. ಇನ್ನಿದ್ದಾನೋ? ಹಾಂ ಹೋಗಿ ಬಂದ್ಬಿಡ. ಹೊಂಟಿದ್ದ ಹೇಳು. ಹಾಂ ಹಾಂ, ಮೇಕೆಗಳು ಇಲ್ಲಿ ಹೋಗ್ತಾ ಇದ್ದಲ್ಲ. ಎಲ್ಲೈತೆ? ಹೌದು.
ವಾವ್, ಎಷ್ಟು ಚಂದ ಇದ್ದತ್ತೆ ಇದು. ಅರೆ ಏನ್ ಚಂದಿದಪ್ಪ. ಹಾಯ್ ಕ್ರೀಶ್. ಇಲ್ಲೇ ಇರ್ತದ ಅದು ಅತ್ತೆ? ಅಲ್ಲ ಅದು ಬಿಟ್ಕೊಂಡೇ ಇದ್ದ ಈಗ. ಹಾ ಅಯ್ಯೋ, ನೀವು ಬಂದ ಮೇಲೆ ಬಂತು ನೋಡಿ ಆಂಟಿ ಇದು. ನನಗೆ ಆಯ್ತು, ಸೆಲ್ಯೂಟ್ ಹೊಡೆದ ಆಯ್ತು. ತಗ್ಸ್ಕೊಬಿಡ. ನನಗಾದ್ರೂ ಇವರಿಬ್ರು ಗೊತ್ತಿಲ್ಲ ಇದ್ದವ್ರು ಇದಾರಲ್ಲ. ಕ್ರಿಶ್ ಹಾಯ್. ಎಷ್ಟು ಚಂದಿದ್ದಪ್ಪ ನಾಯಿ. ಓಡೋಗ್ತದ ಅವ್ರಿಗೆ. ಹೌದಾ? ಅಯ್ಯೋ ಅದಿನ ಹಿಂಸಲ ಬಂದಾಗ ಬಿಟ್ಕೊಂಡು ಓಡ್ ನಡೆದಿತ್ತು. ಅರೆ ಕರ್ಕೊಂಡು ವೆಲ್ಕಮ್ ಮಾಡ್ತಾ ಇತ್ತು. ಹಾಯ್ ಆಂಟಿ, ಆರಾಮಿದ್ದೀರಿ? ನಾವೇನ್ರಿ ನೀವು ಸೆಕೆಂಡ್ ಎಲ್ಲ ಕೊಡ್ತಿದ್ದೆ. ಮಸ್ತ್ ಇದ್ದಂಟಿ ನಿಮ್ ನಾಯಿ. ಸಾರಿ, ನಾಯಿ ಅಂದ್ಬಿಟ್ಟೆ ಆಂಟಿ. ಹೌದು, ತೋರ್ಸಲು ಹೋಗ್ತಾ ಇದ್ದ ಅಂತ ನಂಗೊಂದು ಆಂಟಿ. ಹಾಯ್ ಕ್ರಿಶ್. ಸೆಕೆಂಡ್ ಕೊಡು. ನಾನು ಮತ್ತೆ ಇಲ್ಲಂದ್ರೆ ಒಂದು ಇಟ್ಟು ನಮ್ಮಲ್ಲಿ ಗೊಂಬೆ. ಅವನ್ಗಷ್ಟೇ ಮಾಡ್ತಾ ಇದ್ ನೋಡಿ ಅದು. ಆದಿಗಷ್ಟೇ ಮಾಡ್ತದ್ ನೋಡೈತೆ. ಹಲೋ ಯು ಬಿಡಲ್ಲ, ಅಜ್ಜಿ ಗಂಟು ತಗೊಂಡೆ ಇರ್ತಾನೆ. ಹಾಯ್. ಏ ಮಸ್ತ್ ಐತಂಟಿ ಕ್ರಿಶ್. ಸಕ್ಕತ್ತಿದ್ದೀವಿ ನೀನು. ಆಯ್ತು, ಇನ್ನೊಂದು 15 ನಿಮಿಷ ಕೂತೇನೆ. ಇಲ್ಲೇ ಇರ್ತದ ಆಂಟಿ, ಇದು ಇಲ್ಲೇ ಇರ್ತದ. ಅದದ ಬೆಡ್ ಅದು. ರಾಜ್ಕುಮಾರ, ಈ ರಾಜ್ಕುಮಾರ್ ಅಲ್ಲನ, ನಿನಗೆ ಒಂದು ಬೆಡ್ ಅಲ್ಲನ. ರಾಜ್ಕುಮಾರ ಜಾಣ ಬಂದಿ ಒಳಗೆ ಬರ್ತದೆ. ಒಳಗೆ ಬರುತ್ತೆ ಆಂಟಿ ಇದು. ಅದು ಕಣ್ಣು ನೋಡಿಯತ್ತೆ. ಕಣ್ಣು ಎರಡು ಒಂದೇ ಇತ್ತಲ್ಲ, ಅಂದ್ರೆ ಕಲರ್ ಚೇಂಜ್ ಇರುತ್ತೆ. ಇಲ್ಲ, ನಮ್ಮನೇಲಿ ಆಂಟಿ ಆರಾಮಿದ್ದೀರಾ? ನೆಕ್ಕಸ್ಕೋಬಾರ್ದು ಹಂಗೆ. ಏ ಕೃಷಿ ಎಷ್ಟು ಚಂದ ಇದ್ದತ್ತೆ ಇದು. ಅದು ಕೂದಲು ನೋಡಿಯುತ್ತೆ. ಕಟಿಂಗ್ ಆಯ್ದಲ್ದ, ಸ್ವಲ್ಪ ಗ್ರೋವಿಂಗ್ ಇದ್ರೆ ಸ್ವಲ್ಪ ಅಲ್ಲ. ಖುಷಿ ಆಗ್ತಾ ಇತ್ತು ಅದಕ್ಕೆ. ಅದೇ ನೀನ್ ನೋಡಿ ನಗಾಡ್ತಾ ಇತ್ತು ನೋಡಲ್ಲಿ. ಏ ಕ್ರಿಶ್, ಸೆಕೆಂಡ್ ಕೊಡು. ನಮಸ್ಕಾರ ಮಾಡೋದು. ಹೌದೌದು, ಹಂಗ್ ಮಾಡುದು. ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ನೋಡೋದು. ಹೇ ಕ್ರಿಶ್, ಕೆದ್ರಬೇಡ ನಿನ್ ಕೂದಲು ಪಾಪ. ಈ ಕ್ರಿಶ್, ನೀವು ಎಷ್ಟು ಕ್ಲೀನ್ ಇದ್ದಿದ್ದು. ಅದೇ ಅಕ್ಕ ಗೊತ್ತಿದ್ದ ನಿಂಗೆ? ಮುಗೀತಾ? ಏನು ಮುಗೀತಾ? ಮುಂದೆ ಇದಾಯ್ತಾ? ರೆಸ್ಪೆಕ್ಟ್ ಆಯ್ತಾ? ಇಲ್ಲಿ ಬೆಂಗಳೂರ ಇನ್ವೆಸ್ಟ್ಮೆಂಟ್
ಬಂದೆ ನಾನು. ಕಿಚನ್ ಎಲ್ಲ ಚೆನ್ನಾಗೈತೆ ಆಂಟಿ. ನೀವೆಲ್ಲ ಹೋಗ್ತಾ ಇದ್ರಲ್ಲ ಆಂಟಿ, ಸುಮ್ಮನೆ ನಾವು ಡಿಸ್ಟರ್ಬ್ ಮಾಡಿದ್ದೀನಿ. ಫಂಕ್ಷನ್ ಪಾರ್ಟಿ ಇದೆ. ಇವತ್ತು ಬೆಳಗ್ಗೆ ಅವ್ರು ಕರ್ಕೊಂಡ್ ಬರ್ತಾ ಇದ್ದೀನಿ. ನೀವು ನಮ್ಮ ಫಂಕ್ಷನಿಗೆ ಬರಲಿಲ್ಲಲ್ಲ ಇವತ್ತು? ಇಲ್ಲ, ಅದೇ ಇವ್ರು ಯಾರು ಗೆಸ್ಟ್ ಕರ್ಕೊಂಡ್ ಬಂದ್ಬಿಟ್ರು ಮನೆಗೆ. ನಮ್ಮ ಯಜಮಾನ ಬಂದ್ಬಿಟ್ಟ. ನಾನು ಅವಳು ಬರ್ತಾ ಇತ್ತು, ಮಣಿಕಾ ನಾನು. ಆಮೇಲೆ ಇವ್ರು ಇದು ಮಾಡಿದ್ರಲ್ಲ, ಅದ್ರ ಸಂಬಂಧ ಮತ್ತೆ ಬೇಡ ಸರಿ ಆಂಟಿ ಏನು ಮಾಡತ್ತೀರಿ? ಏನಾರು ಮಾಡ್ತೀನಿ. ಪ್ಲೀಸ್ ಏನು ಬೇಡ, ಇದು ಆಫ್ ಮಾಡಿ ಪ್ಲೀಸ್. ಏನು ಬೇಡ, ಏನು ಬೇಡ, ನನಗೆ ಟೀ ಒಂದಷ್ಟೇ. ಸರಸ್ವತಿ ನೋಡೇವಳು ಅತ್ತೆ ಅವ್ರು ಏನೇನೋ ಮಾಡ್ತಾ ಇದ್ದಾರೆ ಅಲ್ಲಿ, ಬೇಡ ಅಂತ ಹೇಳಿದ್ ಕೇಳಿ. ಕೃಷ್ಣ ನಂಗೆ ತುಂಬಾ ಲೈಕ್ ಆದೆ. ಬಾ, ನಂದೇ ಒಂದು ಫೋಟೋ ತೆಗಿತೀರಾ? ಅವನೇ ಬರ್ತಾನೆ ಬಿಡು. ನೋಡಿಗ ಬೇಡ, ನೋಡು ಮಲ್ಗಕ್ಕೆ ಚಂದ ಚಂದ ಇರಿಟೇಟ್ ಮಾಡ್ಬಾರ್ದಂತ ಚಂದಿದ್ದಲ್ಲ. ನಿನ್ ತೊಡೆ ಮೇಲೆ ಮಲ್ಗಕ್ಕೆ ಬಂದಿದ್ದ ನೋಡು. ಅದಿಗೆ ಖುಷಿ ಅವನಿಗೆ. ಇದೆ 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 ಇದೆ, ಮಲ್ಗಕ್ಕೆ ರೆಡಿ ಇದೆ. ತೊಡೆ ಮೇಲೆ ಮಲಗ್ತಾ ಇತ್ತು ಅವಾಗಿಂದ, ಅವ್ನ ತೊಡೆ ಮೇಲೆ ಮಲಗ್ತಾ ಇತ್ತು. ನೀನೇ ಹೇಳ್ಕೊಂಬ್ಲಾಗ, ನೀ ಬಾಯಿ ಕೊಡ್ಬಾರ್ದು. ಏ ಕ್ರಿಶ್ ನೋಡು, ಪಾಪ ಚಿತ್ರ ಹೆಂಗ್ ಮಲ್ಗೈತ್ ನೋಡೋದಕ್ಕೆ, ಆರಾಮಾಗ್ತಿದ್ದು. ಕ್ರಿಶ್ ಬಾಯ್. ಅವನಿಗೆ ಕೇಳ್ತಿದ್ದೆ ಬಾಯ್ ಅಂದಿದ್ದಕ್ಕೆ ಕಿವಿ ಎಲ್ಲ ಹಂಗ್ ಮಾಡ್ತಾನೆ. ಕ್ರಿಶ್ ಕ್ರಿಶ್ ಅಂದ್ರೆ ಸಾಕು. ಈಗಷ್ಟೇ ಹ್ಯಾಂಡ್ ವಾಶ್ ಆಯ್ತು ತಾನೆ, ಅದೇ ಬಾಯಿಗೆ ಹೋಗ್ತೈತಿ ಮತ್ತೆ ಕೂದ್ಲದ ಹಿಂಸರಿ. ಕ್ರಿಸ್ಟು ಕ್ರಿಸ್ಟು ಬೆಡ್ ಮೇಲೆ ಹೋಗ್ತಾ ಹೇಳಿದ್ರೆ ಹೋಗ್ತತ್ತ ಅದು? ಹೋಗಂದ್ರೆ ಹೋಗ್ತತ್ತ? ಹೋಗು ಕ್ರಿಶ್, ಹೋಗು ಮಲ್ಗೋಗು, ಹೋಗೋ, ನಾ ಇಲ್ಲ ಇರ್ತೀನಿ. ಏ ಕ್ರಿಶ್ ಹೋಗೋ, sit down, sit down, sit down. ನಿಮ್ಮ ಭಾಷೆ ಅರ್ಥ ಆಗ್ತೈತಲ್ಲ? ಅಷ್ಟೇ ತಿಳಿತೈತಕ್ಕ, ಬೇರೆ ಭಾಷೆ ಬರಂಗಿಲ್ಲ. ಬರಲ್ಲ? ನಮ್ಮನೆ ಅದಕ್ಕೂ ಫಸ್ಟ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಈಗ ಒಂದು 7 months ಅದಕ್ಕೆ. ಮೊದಲೆಲ್ಲ ಎಷ್ಟು ಇದು ಮಾಡ್ತಿದ್ದು, ಮನೆ ತುಂಬ ಗಲೀಜು ಮಾಡೋದು. ಹಂಗಂದ್ರೆ ಇನ್ನು ಅವನಿಗೆ 10 ವರ್ಷ ಆದ್ಮೇಲೆ ನಾ ಕರ್ಕೊಂಡ್ಬರೋದು. ಹುಬ್ಳಿಲಿ ನಮ್ಮ ಮಾವನ ಮನೇಲಿದ್ದೀವಿ. ಸೊ ಇವಾಗ ಊಟಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀವಿ. ಅದಿ ಅದೇ ಎಲ್ಲಂತ ಹುಡ್ಕೋದು ಮಗ ನಿನ್ನ? ನಾನು ಅತ್ತೆ ಮಾವ ಸೀದಾ ಊಟಕ್ಕೆ ಅಂತಂದು ಸಿಟಿಗೆ ಹೋಗ್ತಾ ಇದ್ವಿ, ಹೋಟೆಲ್ಗೆ ಅಂತಂದು. ನಮ್ಮ ಮಾವ ಯಾವಾಗಲೂ ಇಲ್ಲೇ ಇರ್ತಾರೆ, ಹುಬ್ಳಿಲೇ ಕೆಲಸ ಮಾಡೋದೆಲ್ಲ ಹುಬ್ಳಿಲೇ ಆಗಿರೋದ್ರಿಂದ ಅವ್ರು ಇಲ್ಲೇ ಇರ್ತಾರೆ, ಊರಿಗೂ ಬರ್ತಿರ್ತಾರೆ. ಸೊ ನಾವೆಲ್ಲ ಬಂದಿರೋದಂತೂ ಮಾವನಿಗೆ ಫುಲ್ ಊಟಕ್ಕೆ ನೋಡಿ ಅತ್ತೆ ಜನ ಎಷ್ಟಾಯಿದ್ರು ಅಂದರೆ ಹಾಲಲ್ಲೂ ಅಷ್ಟೇ ಫುಲ್ ಆಗಿತ್ತು. ಹೌದು ಆಂಟಿ ಯಾವಾಗಲೂ ನಮ್ಮ ಮನೆಗೆ ಬಂದಿತ್ತು ಸೆಕೆಂಡ್ ಟೈಮ್. ಸೊ ನಾನು ಅಷ್ಟು ಸಲ ಹುಬ್ಳಿಗೆ ಬಂದರು ಪ್ರತಿ ಸಲನೂ ಹೇಳ್ತಾನೆ ಇರ್ತಿತ್ತು ಬಾರೆ ನಮ್ಮ ಮನೆಗೆ ಅಂತ ಅಂದು. ಅರ್ಜೆಂಟ್ ಇರೋದ್ರಿಂದ ಅವ್ರ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋದಾಗ ಅವ್ರ ಮನೇಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು, ಗಿಫ್ಟ್ ಕೂಡ ಕೊಟ್ಟರು ನನಗೆ. ಅದಾದಮೇಲೆ ಊಟಕ್ಕೆ ಅಂತಂದು ಮಾವ ಇಲ್ಲಿ ಬಲ್ಲೆ ಕರ್ಕೊಂಡು ಬಂದಿದ್ದರು. ಮಾವನ ಜೊತೆಗೆ ಸುಮಾರಷ್ಟು ಹಿಂಗೆ ಹುಬ್ಳಿಗೆ ಹೋದಲ್ಲಿ ಹೋಟೆಲೆಲ್ಲ ಹೋಗಿದ್ದೆ, ಬಟ್ ಇದು ಹೊಸದಾಗಿ ಆಗಿದೆ ಹೋಗೋಣ ಅಂತಂದು ಹೇಳಿದರು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು. ಸೇಮ್ ಬಲ್ಲೆ ಪಂಜಾಬಿನ ಥರ ಹೆಂಗೆ ಇರ್ತದಲ್ಲ ಒಳಗೆ ಕೂಡ ಅಷ್ಟೇ
ಅಲ್ಲಿ ಥರನೇ ಡೆಕೋರೇಟ್ ಮಾಡಿದ್ರು, ಚೆನ್ನಾಗಿತ್ತು ಅಲ್ಲಿ. ಊಟ ಮಾಡೋಕ್ಕೆ ಅಂತ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.